ಹಣ ದುರ್ಬಳಕೆ ತನಿಖೆಗೆ ಆಗ್ರಹ. ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ ಸುಣ್ಣ ಬಣ್ಣ ಹಚ್ಚಲು ಬಿಡುಗಡೆಯಾದ ಅನುದಾನ. ಹುಣಸೂರ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದ ಕಟ್ಟಡಗಳ ಸುಣ್ಣ ಬಣ್ಣ ಹಚ್ಚಲು ಬಿಡುಗಡೆಯಾಗಿದ್ದ 3 ಲಕ್ಷ ಹಣವನ್ನು ತಾಲೂಕ್ ಪಂಚಾಯತ್ ಇಒ ದುರ್ಬಳಕೆ ಮಾಡಿಕೊಂಡಿದ್ದು, ಈ ಬಗ್ಗೆ ತನಿಖೆ ನಡೆಸಬೇಕೆಂದು ತಹಶೀಲ್ದಾರ್ ಹಾಗೂ ಜಿಲ್ಲಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗುರುವಾರ ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರಿಂದ ಮನವಿ ಪತ್ರ ಸಲ್ಲಿಸಿದರು. ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯ ಬಾಬುರಾವ್ ಬಾಲಕುಂದೆ ಮಾತನಾಡಿ, ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಯಾವುದೇ ರೀತಿಯ ದುರಸ್ತಿ ಕಾಮಗಾರಿ ಮಾಡದೆ ಮುಖ್ಯಮಂತ್ರಿ ಹಣಕಾಸು ನಿಧಿಯಲ್ಲಿ ತಾಲೂಕ್ ಪಂಚಾಯತ್ ಇಒ 3 ಲಕ್ಷ ರೂಪಾಯಿ ಬೋಗಸ್ ಬಿಲ್ ಪಾವತಿಸಿದ್ದು, ಹಣ ದುರ್ಬಳಕೆ ಮಾಡಿಕೊಂಡ ಅಧಿಕಾರಿ ಸೇರಿ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದರು. ತಾಲೂಕ್ ಪಂಚಾಯತ್ ಇಒ ಅವರು ಸರ್ಕಾರದ ಸೌಲಭ್ಯ ಹಾಗೂ ಮಾಹಿತಿಯನ್ನು ನೀಡದೆ ಉದ್ದಟತನದಿಂದ ವರ್ತಿಸುತ್ತಾರೆ. ಅಧಿಕಾರಿಯನ್ನು ದುರ್ಬಳಕೆ ಮಾಡಿಕೊಂಡಿರೋ ಹಣದ ಬಗ್ಗೆ ಸೂಕ್ತ ತನಿಖೆ ಕೈಗೊಳ್ಳುವಂತೆ ಗ್ರಾಮ ಪಂಚಾಯತ್ ಸದಸ್ಯ ನಾಗೇಶ್ ಮೇತ್ರೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷ್ ಗಾಯಕ್ವಾಡ, ಆರೋಗ್ಯ ರಕ್ಷಣಾ ಸಮಿತಿ ಸದಸ್ಯರಾದ ವೀರಪ್ಪ ಪಾಂಚಾಳ, ಜಗದೀಶ್ ಡೇಟ್ನೆ, ಲವಿತಾ ಧರ್ಮನೆ, ಯಾಸ್ಮಿನ್ ಗಫಾರ, ಪ್ರೇಮಲಾ ಚಂದ್ರಕಾಂತ, ಅನಿತಾ ಸೇರಿ ಹಲವರು ಉಪಸ್ಥಿತರಿದ್ದರು. ಸುಪ್ರಭಾತ ನ್ಯೂಸ್, ಹುಲಸೂರು. ಸರ್, ಇದು ನೋಡ್ರಿ, ಸಿಎಂ ಫಂಡಿನಾಗ ಇದು ಕಲರ್ ಮಾಡೋದಿತ್ತು. ಅದು ಕಲರ್ ಆಗಿಲ್ಲ. गवर्नमेंट हॉस्पिटल वो हिंदी में बोलूँ, वो गवर्नमेंट हॉस्पिटल में कलर करने का था, वो कलर नहीं हुआ बोल के हम कल क्या करें, डॉक्टर साहब को पूछने के लिए आए सब लोग, कलर क्यों नहीं हुआ बोल के। कलर नहीं होने की वजह से क्या है बोले तो आज तुरंत कलर करने के लिए आए। मार्च एंड में काम हुआ सकता है, मार्च में बिल हो गई है ये, अब हो गई नहीं हो गई बोलने का क्या भी नहीं, वो बिल हो गई बोल के सुनो कलर करने को आए। गुत्तेदार कौन है क्या है वो कुछ भी नहीं पता, लेकिन इसका कलर नहीं हुआ। हाँ, अभी तुम कंप्लेंट करे तो काम कर रहे क्या? कल हम डॉक्टर साहब को कंप्लेंट करे, यहाँ पे काम हुआ कि नहीं हुआ बोल के कंप्लेंट करने के बाद आज तुरंत काम करने के लिए आए। हाँ हाँ हाँ, अभी तुम पहले कंप्लेंट दिए क्या उनको? युवा को भी बोले क्या ऐसा क्या हुआ सर बोल के? उनको लेटर दिए हम, कौन सा काम हो गए, कौन सा काम नहीं हुआ उसका हमको रिपोर्ट चाहिए बोल के लेटर दिए हम। वो लेटर का अभी उन्होंने हमको रिप्लाई नहीं दी। 3 दिन हो गया, अभी हम सर को बात कर रहे हैं, सर अभी रिप्लाई कुछ नहीं। तो आज का आज ही जो आके क्लियर करेंगे बोल के आए क्या उन्होंने? हाँ, आज हमको वो क्या है सो डिटेल चाहिए। आपका नाम मैडम? मेरा नाम यास्मीन गफ्फार। आपका पोस्ट क्या है? आप इधर क्या है? मैं इधर हुलसूर जीपी ग्राम पंचायत मेंबर है। ಅಥವಾ 15 ಹಣಕಾಸು ಯೋಜನೆ ಒಳಗೆ ಒಂದು 3 ಲಕ್ಷ ರೂಪಾಯಿ ಅನುದಾನದೊಳಗೆ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ಸುಣ್ಣ ಬಣ್ಣದ ದುರಸ್ತಿ ಸಲುವಾಗಿ ಹಣವನ್ನು ಮೀಸಲಾಗಿಟ್ಟಿದ್ರು. ಆ ಹಣ ಇಲ್ಲಿ ದುರ್ಬಳಕೆಯಾಗಿದ್ದು ಇಲ್ಲಿವರೆಗೆ ಯಾವುದೇ ರೀತಿ ಕಾರ್ಯ ಕೈಗೊಂಡಿಲ್ಲ. ಈ ಹಾಸ್ಪಿಟಲ್ ಒಳಗೆ ಬಂದು ಸಿಎಂ ಅವ್ರಿಗೆ ಕೇಳಿದ್ರೆ ಸಿಎಂ ಅವ್ರು ಹೇಳೋ ಪ್ರಕಾರ ನಮ್ಮ ಹತ್ರ ಯಾರೂ ಬಂದಿಲ್ಲ, ನಮ್ಮ ಹತ್ರ ಕೆಲಸ ಆಗಿದೆ ಅಂತ ಕ್ಲಿಯರೆನ್ಸು ತೊಗೊಂಡಿಲ್ಲ, ಕೆಲಸನೇ ಆರಂಭ ಆಗಿಲ್ಲ, ಕ್ಲಿಯರೆನ್ಸ್ ಕೂಡ ಮಾತೇ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಸರ್, ಇನ್ ಕೇಸ್ ಈ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಗೆ ಏನು ಕಾರ್ಯನಿರ್ವಾಹಕ ಅಧಿಕಾರಿಗಳವ್ರ ಅವರಿಗೂ ನೀನು ಲೆಟರ್ ಬರ್ದೀವಿ, ನಾವು ಇನ್ವಾರ್ಡ್ನಾಗ ಕೊಟ್ಟು ಬಂದೀವಿ. ಅಧಿಕಾರಿಗಳು ಇದ್ದಿಲ್ಲ ಟಿ ಪಿ ಒಳಗೆ ಲೆಟರ್ ಕೊಟ್ಟಿದ್ಮೇಲೆ ಅವ್ರು ಲೆಟರ್ ರಿಪ್ಲೈ ಮಾಡ್ತಾರೆ. ಆ ರಿಪ್ಲೈ ಮಾಡಿದ ತಕ್ಷಣ ನೀವು ರಿಪ್ಲೈ ಕೊಡ್ತೀವಿ. ಅಲ್ಲಿಗ ಅಮೌಂಟ್ ರಿಲೀಸ್ ಆಗ್ಯಾವ ಏನಿಲ್ಲ ಅಂತ? ಹೌದು ಸರ್, ಹೌದು ಆಗ್ಯಾವ ಸರ್, ಬಿಲ್ ಆಗ್ಯದ. ಇದು ಸುಮ್ ಕುಂತು ಈಗ ಮಾರ್ಚ್ ಒಳಗೆ ಬಿಲ್ ಕ್ಲಿಯರ್ ಆಗ್ಯದ. ಇಲ್ಲಿ ತನಕ ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈಗ ನಮಗೆ ಗೊತ್ತಾಗಿದ ತಕ್ಷಣ ನಿನ್ನೆ ಬಂದು ಹಾಸ್ಪಿಟಲ್ಗೆಲ್ಲ ನಮ್ದು ARS ಕಮಿಟಿ ಮೆಂಬರ್ಗಳು ಮತ್ತು ಪಂಚಾಯತಿ ಮೆಂಬರ್ಗಳೆಲ್ಲ ಬಂದು ಇಲ್ಲಿ ವಿಚಾರಣೆ ಮಾಡಿದಾಗ ಯಾವುದೇ ಕೆಲಸ ಆಗಿಲ್ಲ. ಈಗ ಅದು ಯಾರು ಟೆಂಡರ್ ತೊಗೊಂಡ್ರೆ ಅವ್ರಿಗೆ ಗೊತ್ತಾಗಿ ನಾವೆಲ್ಲ ಬಂದು ವಿಚಾರಣೆ ಮಾಡಿದ್ದು. ಅವ್ರಿಗೆ ಯಾರೋ ಹೇಳ್ಯಾರ, ಹೇಳಿದ ಪ್ರಕಾರ ಅವ್ರು ಇವತ್ತು ಬಂದು ಯಾರಿಗೂ ಹೇಳಿಲ್ಲ. ಕಮ್ಸೆ ಕಮ್ ಡಾಕ್ಟರ್ CM ಅವರಿಗೂ ಕೇಳಿದವರು ಸೀದಾ ಬಂದು ಕೆಲಸ ಸ್ಟಾರ್ಟ್ ಮಾಡ್ಯಾರ. ಬಿಲ್ ಆಗ್ಯದ ಕಾಮಗಾರಿ ಆಗಿದೆ. ಹಾಂ, ಬಿಲ್ ಆಗ್ಯದ ಕಾಮಗಾರಿ ಆಗಿದೆ. ಕಾಮಗಾರಿನೇ ಐತಿಲ್ಲ ಸರ್. ಇದು ಕಾಮಗಾರಿ ಯಾಕೆ ಆಗ್ಯದಂದ್ರೆ ನಾವು ಏನಿದೆ ಕೊಟ್ಟೋಗಿ ಕರೆದು ಎನ್ಕ್ವೈರಿ ಮಾಡಿದೆವು. ಎನ್ಕ್ವೈರಿ ಮಾಡೋಣ ಅವ್ರು ಮಾಡ್ದು ಅವ್ರು ಗೊತ್ತಾಗೋಣ. ಇವತ್ತು ಬಕೆಟ್ ಅದು ಕೊಟ್ಟು ಪೆಂಟ್ರು ಕಳಿಸ್ಕೊಂಡು ಕೊಟ್ಟರು ಸರ್. ಅದಕ್ಕೆ ಇಒ ಅವರು ಏನು ಯಾವುದೇ ಪ್ರತಿಕ್ರಿಯೆ ಇಲ್ಲ 28 ತಾರೀಕಿಗೆ ತಿಳ್ಲತ್ತಿದ್ವಿ ನಾವು ಆಫೀಸ್ದವರು. 28 ತಾರೀಕಿಗೆ ಇಒ ಆಫೀಸ್ದಾಗೆ ಇಲ್ಲವು. ನಿಮ್ಗೆ ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ? ಇಲ್ಲ ಮಾಡ್ತಾ ಇಲ್ಲ. ಯಾಸ್ಮಿನ್ ಗಫಾರ್ ಅವರು 28ನೇ ತಾರೀಕಿಗೆ ಇನ್ವಾರ್ಡ್ ಲೆಟರ್ ಕೊಟ್ಟು ಬಂದರೆ ಇಲ್ಲಿ ತನಕ ರಿಪ್ಲೈ ಬಂದಿಲ್ಲ. ಮತ್ತು ಇವತ್ತು ಸರ್ ನಮ್ಮ ಕೈಯಾಗೆ ಸಿಕ್ಕಿಲ್ಲ. ದೂರವಾಣಿ ಮುಖಾಂತರ ಕೇಳಿದೆವು. ಫೋನ್ ಮುಖಾಂತರ ಕೇಳಿದ್ರು. ರೈಟಿಂಗ್ದಾಗ ಕೊಟ್ಟಿದ್ದು, ರೈಟಿಂಗ್ದಾಗ ಕೊಟ್ಟು ನಾವು ಕೊಡ್ತೀನಿ. ಫೋನ್ ಮುಖಾಂತರ ಎಲ್ಲಿ ಹೇಳೋಲ್ಲ ಅಂತ. ಇವಾಗ ಏನಾದರೂ ಮಾತಾಡಿದ್ರೆ ಎಂದು? ಈಗ ಬಂದಿಲ್ಲ ಸರ್, ಈಗ ಹೋಗಿ ಬಂದಿದ್ದು ಅಲ್ಲಿ ಆಫೀಸ್ಗೆ. ಈಗ ಬಂದಿದ್ದು. ಈಗ ಕೊನೆ ಡಿಸಿಷನ್ ಏನು ಮಾಡ್ಬೇಕು ನೀವು ತಾವೇನು ಮಾಡ್ತೀವಿ? ಇಲ್ಲ ಸರ್, ನಮಗೀಗ ಇದು ಏನಾಗತ್ತಿದ್ದು
ಇವೆಲ್ಲ ಎನ್ಕ್ವೈರಿ ಆಗಬೇಕು. ಅವ್ರಿಗೆ ಯಾರು ಮಾಡ್ಯಾರ ನೋಡ್ರಿ, ಅವ್ರಿಗೆ ಏನದ ಎಲ್ಲ ಕಾನೂನು ಪ್ರಕಾರ ಇದು ಪನಿಷ್ಮೆಂಟ್ ಆಗಬೇಕು. ಈಗ ನಿಮ್ಮ ಆರೋಪ ಇವ್ರ ಮೇಲೆ ಅದನ್ನ ಗುತ್ತಿದಾರ ಇದು ಗುತ್ತಿದ್ದಾರೆ ಯಾರು ಗುತ್ತಿಗೆದವ್ರ ಮೇಲೆ ಫಸ್ಟ್ ಆಫ್ ಆಲ್ ಆರೋಪ ಇಟ್ಟಿದ್ದಾರೆ. ಗುತ್ತಿಗೆದವ್ರ ಮೇಲೆ ಆರೋಪ ಆಗಲ್ಕಿಂತ ಪहिले ಬಿಲ್ ಕ್ಲಿಯರ್ ಮಾಡಕ್ಕೆ 50,000 ಕಾರಣ ಆಗ್ತದೆ. 50,000 ಮೇಲೆ ಮಾಬೂರ್ ಬಾಬಾಗೆ ಸರ್ ಮತ್ತು ಅವ್ರು ನೇರವಾಗಿ ಅವ್ರ ಮೇಲೆ ನಿಮ್ದು ಆರೋಪ ಅದ. ದೇವರದವ್ರು ವಿ ಶೆಟ್ಟಿ ಸರ್ ಜೈ ಜೈ ಅವರು ಹಾಂ ಯಾರಿದು ವಿ ಶೆಟ್ಟಿ ಜೈ ಅರ. ಈಗ ಅವರು ಯಥಾರೀತಿ ಈಗ ಕಾಮಗಾರಿ ಆರಂಭ ನೀವು ಮಾಡಿಬಿಡೋದು ಸರ್ CS ಅವ್ರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗಿತ್ತಲ್ಲ, ದೂರವಾಣಿ ಮುಖಾಂತರ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ನಮ್ಮ ಟಿಕೆಟ್ಸ್ ಎಲ್ಲ ಪೇಪರ್ ತಗೊಂಡು ನಾವು ಸಿ ಎಸ್ ಬಳಿಗೆ ಇಲ್ಲ ಹೋಗ್ಬೋದು. ಅವ್ರ ಗಮನಕ್ಕಾದರೂ ಕೊಡ್ಬೇಕಾಗಿತ್ತು. ನೀವು ತಾಲೂಕಿನ ಪಂಚಾಯತ್ ಅಧಿಕಾರಿಗಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಅದರ ಗಮನಕ್ಕೆ ತರಬೇಕಾಗಿತ್ತು. ಕಾಲ್ ಮುಖಾಂತರ ಕೇಳ್ತೀವಿ, ಅವ್ರಿಗೆ ಇದನ್ನ ಹೇಳ್ತೀವಿ. ಈಗ ಮುಂದಿನ ನಡೆ ನಿಮ್ಗೆ ಇದು ಕೇಸ್ ಕ್ಲಿಯರ್ ಆಗತ್ತಲ್ಲ, ಇದು ಕೆಲಸ ಈಗ ಎಮ್ ಎಲ್ ಎ ಸಾಹೇಬ್ರಿಗೆ ಅವ್ರು ಇದ್ರದಾಗಿ ತೆಗೆದಿದ್ದೆವು ಗಮನಕ್ಕೆ. ಎಮ್ ಎಲ್ ಎ ಸಾಹೇಬ್ರಿಗೆ ನಾಗೇಶ್ ಇಂಥ ಮಾತಾಡಿ ಅಧಿಕಾರಿಗಳೇ ಕಣ್ಣ ಮುಚ್ಚಲೆ ಆಟ ಆಡತ್ತಾರ. ಮತ್ತೆ ಕಾರ್ಯಕರ್ತರ ಪರಿಸ್ಥಿತಿ ಏನ್ರಿ? ನಾವು ಏನಾರ ಕೆಲಸ ಮಾಡಿದ್ರು ಒಂದು ಪೇಪರ್ ತಗೊಂಡಿದ್ವಿ, ನಮ್ಮ ಬಿಲ್ ಬರೋಕೆ ಹಿಂದೆ ಮುಂದೆ ಇದು ಒಂದೇ ಪ್ರಕರಣ ಆಗಿದೆ, ಮತ್ತೆ ಬೇರೆ ಬೇರೆ ಪ್ರಕರಣಗಳು ಅವಾಗ ಎಷ್ಟು ಪ್ರಕರಣ ಅದ ಆಗ್ಯಾವ ಅದು ನಮಗೆ ಗೊತ್ತಿಲ್ಲ. ಇದು ಒಂದು ಆಗ್ಯದ, ಇನ್ನೂ ಎಷ್ಟು ಅವನು ಇಂಥದ್ದು.